ಸಾಕಾಯ್ತು ಕಣೆ. ಸ್ವಲ್ಪ ತಾಳ್ಮೆಯಿಂದ ಕಾಯ ಬರ್ತಾರೆ. ಇನ್ನು ನನಗೆ ಕಾಯಕ್ಕಾಗೋದಿಲ್ಲ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀವಿ ಗೊತ್ತು ತಾನೆ ನಿನ್ಗೆ. ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರ್ಬೋದು. ಟ್ರಾಫಿಕ್ ನಡ್ಕೊಂಡು ಬಂದಿದ್ದು ಎಷ್ಟೊತ್ತಿಗೆ ಬರ್ಬೋದಿತ್ತಪ್ಪ. ಏನ್ ಮಹಾ ದೂರ ಇದೆ ಅಂತ. ಹುಡುಗರಿಗೆ ಕಾಯಿಸೋದೊಂದು ಕಾಯಿಲೆ. ಮಾ ಪ್ಲೀಸ್, ನಾವ್ ಇಲ್ಲೇ ಏನಾದ್ರೂ ತಿನ್ನೋಣ ಕಣೆ. ನಂಗೆ ತುಂಬಾ ಹೊಟ್ಟೆ ಹಸಿತದ. ನಿಂಗೆ ಹಸಿತಾ ಇಲ್ವಾ? ನನ್ನ ಹಸು ಸತ್ತೋಯ್ತು. ಬೆಳಗ್ಗೆಯಿಂದ ಏನು ತಿಂದ ಕಾಯ್ತಾ ಇದ್ದೀನಿ. ಅವ್ನು ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಅಂತ. ನನ್ನ ಪ್ರಾಣ ತೆಗಿತಾನೆ. ಸಾರಿ ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಏಯ್ ಪ್ಲೀಸ್ ಇರು ಒಂದು ನಿಮಿಷ. ಏನಾಯ್ತು ಅಂತ ಹೇಳ್ತೀನಿ. ಆಟೋದಲ್ಲಿ ಬರ್ತಾ ಇದ್ನಾ, ಆಟೋ ಆಕ್ಸಿಡೆಂಟ್ ಆಗೋಯ್ತು. ದೊಡ್ಡ ಗಲಾಟೆ. ಬೆಂಗಳೂರಲ್ಲಿ ಇದು ದೊಡ್ಡ ಆಟೋ ಅಲ್ವಾ? ಬೇರೆ ಆಟೋ ಹತ್ಕೊಂಡು ಬರ್ಬೇಕಿತ್ತು. ಆಟೋ ಆಕ್ಸಿಡೆಂಟ್ ಆದ್ಮೇಲೆ ಜನ ಸೇರ್ಕೊಂಡ್ಬಿಟ್ರು. ನನ್ನ ಹೋಗೋದಕ್ಕೆ ಬಿಡಲಿಲ್ಲ. ನಾನೇ ತಾನೇ ಆಟೋದಲ್ಲಿ ಇದ್ದಿದ್ದು. ಯಾರದ್ದು ತಪ್ಪು ಅಂತ ನೀವೇ ಹೇಳಿ ಅಂತ ಕೂತ್ಕೊಂಡ್ಬಿಟ್ರು. ಅದೊಂದು ದೊಡ್ಡ ಕತೆ. ಅರ್ಜುನ್, ನಿಮ್ ದೊಡ್ಡ ಕತೆ ಆಮೇಲೆ ಹೇಳಿ. ನನ್ ಪ್ರಾಣ ಹೋಗ್ತಿದ್ದೆ, ಹಸುವು. ನನಗೂ ಅಷ್ಟೇ. ಹಾಗಿದ್ರೆ ನಡೀರಿ ಹೋಗೋಣ. ಎಲ್ಲಿಗೆ ಹೋಗೋಣ? ಇನ್ನೆಲ್ಲಿಗೆ? ಚೈನೀಸ್ ಹಟ್. ಅಲ್ಲಿಗ? ನಂಗಂತೂ ದಿನ ಇಲ್ಲಿ ತಿಂದು ತಿಂದು ಬೋರ್ ಆಗೋಗ್ಬಿಟ್ಟಿದೆ. ನಂಗೆ ಚೈನೀಸ್ ಫುಡ್ ಅಂದ್ರೆ ತುಂಬಾ ಇಷ್ಟ. ಇವಳಿಗೂ ಅಷ್ಟೇ ಅಲ್ವೇನೆ? ಹಾ, ಒಳ್ಳೆ ಹೋಟ್ಲೆ, ಊಟನೂ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ. ಅದೇನು ಪರವಾಗಿಲ್ಲ, ನಡೀರಿ ಹೋಗೋಣ. ಆದರೆ ಅಲ್ಲಿಗೆ ಹೋಗೋದಕ್ಕಿಂತ 1 ಗಂಟೆ ಬೇಕು. ಅಲ್ಲಿ ಆರ್ಡರ್ ಮಾಡಿ 1 ಗಂಟೆ ಕಾಯಬೇಕು. ನಿಮಗೆ ಆಫೀಸಿಗೆ ಲೇಟ್ ಆಗಲ್ವಾ? ಏನಿಲ್ಲ, ನಾನು ಪರ್ಮಿಷನ್ ತಗೊಂಡಿದ್ದೀನಿ. 1 ಗಂಟೆ ಲೇಟಾಗಿ ಹೋದ್ರೂ ನಡೆಯುತ್ತೆ. ಓ ಹೌದಾ? ಹಾಗಿದ್ರೆ ಪರವಾಗಿಲ್ಲ, ಅಲ್ಲೇ ಹೋಗೋಣ. ಆದರೂ ಚೈನೀಸ್ ಹಟ್ ಅಂದರೆ ಯಾಕೋ ಒಂಥರ ಅನ್ಸುತ್ತೆ. ನಾನು ಹಿಂದೆ ಒಂದ್ಸರಿ ಹೋಗಿದ್ದೆ ಅಲ್ಲಿ. ಕಳ್ಳ, ನನಗೆ ಹೇಳ್ದೆ ಯಾವಾಗ ಹೋಗಿದ್ದೆ ನೀನು? ಈಗಲ್ಲಪ್ಪ, ತುಂಬ ಹಿಂದೆ. ಆದರೆ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲಪ್ಪ. ತುಂಬ ಖಾರ ಮಾಡಿಬಿಟ್ಟಿದ್ದ. ಅದ್ರ ಪಕ್ಕದಲ್ಲೇ ಇನ್ನೊಂದು ಹೋಟ್ಲಿದೆ, ಗ್ಯಾಲಕ್ಸಿ ಅಂತ. ನೋಡಿದ್ಯಾ? ಅಲ್ಲಿ ನಾರ್ತ್ ಇಂಡಿಯನ್ ಸಖತ್ತಾಗಿ ಮಾಡಿರ್ತಾನೆ. ಬೇಗನೂ ಹೋಗಿ ಬಂದ್ಬಿಡ್ಬೋದು. ಅಲ್ಲಿಗ ಇವತ್ತು ಚೆನ್ನಾಗಿರಲ್ಲ. ನಾನೊಂದ್ಸಲ ಹೋಗಿದ್ದೆ ಅಲ್ಲಿಗಾದ್ರೆ ನಾನು ಬರೋದಿಲ್ಲಪ್ಪ. ಏಯ್, ನೀನು ಹೇಳೋ ಅಷ್ಟು ಕೆಟ್ಟದಾಗಿಲ್ಲ ವಿಮಲಾ. ಅದು ಒಂದ್ಸರಿ ಟ್ರೈ ಮಾಡೋಣ. ಬೇಡ, ಅಷ್ಟು ದೂರ ಹೋಗೋಷ್ಟೊತ್ತಿಗೆ ನಾನು ಸತ್ತೇ ಹೋಗ್ಬಿಡ್ತೀನಿ. ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ನನ್ಗೆ ನನಗೆ ಗತಿ. ಏಯ್, ಸರಿ ಸರಿ, ಹಾಗಿದ್ರೆ ಚೈನೀಸ್ ಹಟ್ಗೆ ಹೋಗೋಣ. ಥ್ಯಾಂಕ್ ಯು. ಎಲ್ಲಿ ಜೇಬಲ್ಲಿ ಎಷ್ಟು ದುಡ್ಡಿದೆ ನೋಡೋಣ. ಪರವಾಗಿಲ್ವೇ? ಬೆಂಗಳೂರು ತುಂಬಾನೇ ಇಂಪ್ರೂವ್ ಆಗೋಗಿದೆ. ಆಟೋದಲ್ಲೂ ಟಿಕೆಟ್ ಕೊಡ್ತಾರಾ? ಅದೇನು ಗೊತ್ತಾ, ಮಾರಿಷಸ್ಗೆ ಹನಿಮೂನ್ಗೆ ಹೋಗ್ಬೇಕು ಅಂತಿದ್ಯಲ್ಲ, ಅದಕ್ಕೆ ದುಡ್ಡು ಉಳಿಸ್ತಾ ಇದ್ದೀನಿ. ಅಷ್ಟಲ್ಲೇ ನಾವು ಮದುವೆ ಆಗ್ತೀವಲ್ವಾ, ಅದಕ್ಕೆ ತುಂಬ ಖರ್ಚಿರುತ್ತೆ. ಸರಿ, ಬಿಟ್ಟು ಹಾಕು. ಏನನ್ನ? ಮಾರಿಷಸ್ಗೆ ಹನಿಮೂನ್ ಹೋಗೋದನ್ವಾ? ಚೈನೀಸ್ ಹಟ್. ನೆಕ್ಸ್ಟ್. ದೇವಯಾನಿ ಹೆಗಡೆ, ದೇವಯಾನಿ ಹೆಗಡೆ. ಹೇಳ್ದಾಗ ಹೇಳಬೇಕು. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ನಾ ಹೇಳುವುದಲ್ಲ ಸತ್ಯ. ಮಿಸ್ ದೇವಯಾನಿ, ಜೂನ್ 16ನೇ ತಾರೀಕು ಬುಧವಾರ ರಾತ್ರಿ ಸರಿಯಾಗಿ 7:40 ಹೊತ್ತಿಗೆ
ನೀವು ಆಫೀಸ್ ಕೆಲಸ ಮುಗಿಸಿ ಬರ್ತಾ ಇದ್ರಿ ಅಲ್ವಾ? ವಾಶ್ರೂಮ್ ಸರ್ಕಲ್ ಹತ್ರ ನೀವು ರಸ್ತೆನ ದಾಟ್ತಾ ಇದ್ದಾಗ KA04 NA 3559 ನಂಬರಿನ ಸಿಮೆಂಟ್ ಬಣ್ಣದ ಸ್ಕಾರ್ಪಿಯೋ ರಸ್ತೆ ದಾಟ್ತಾ ಇದ್ದ 12 ವರ್ಷದ ಹುಡುಗನಿಗೆ ಡಿಕ್ಕಿ ಹೊಡಿತು. ಹುಡುಗ ಕೆಳಗೆ ಬಿದ್ದ. ಈ ಘಟನೆಯನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ರಿ. ಇವಾಗ ನ್ಯಾಯಾಲಯದ ಮುಂದೆ ಅಲ್ಲೇನು ನಡೀತು ಅಂತ ವಿವರವಾಗಿ ಹೇಳಿ. ನೋಡಿಮ್ಮ, ಇಲ್ಲಿ ನೀವು ಯಾರಿಗೂ ಹೆದರಬೇಕಾಗಿಲ್ಲ. ಅಲ್ಲಿ ಏನು ನಡೀತು ಅಂತ ಧೈರ್ಯವಾಗಿ ಹೇಳಿ. ಮಿಸ್ ದೇವಯಾನಿ, ಏನು ನಡೀತು ಅಂತ ಹೇಳಿ. ಹೇಳ್ತೇನೆ. ಅವತ್ತು ನಾನು ಆಫೀಸಿಂದ ಮನೆ ಕಡೆ ಹೊರಟಿದ್ದೆ. ಫುಟ್ಪಾತ್ ಮೇಲೆ ನಿಂತಿದ್ದೆ, ಮೇನ್ ರೋಡ್ ಕ್ರಾಸ್ ಮಾಡಬೇಕು ಅಂತ. ಗ್ರೀನ್ ಸಿಗ್ನಲ್ ಬಿದ್ದಿತ್ತು, ಟ್ರಾಫಿಕ್ ಮೂವ್ ಆಗ್ತಾ ಇತ್ತು. ಅಷ್ಟರಲ್ಲಿ ಆ ಹುಡುಗ ಅಷ್ಟೇ ನಡೆದಿತ್ತು. ಇದರಲ್ಲಿ ಡ್ರೈವ್ ಮಾಡ್ತಾ ಇದ್ದವ್ರದ್ದೇನೂ ತಪ್ಪಿಲ್ಲ. ಆ ಹುಡುಗನೇ ಗಾಡಿ ಗಡ್ಡ ಬಂದಿದ್ದು, ಆ ಹುಡುಗಂದೇ ತಪ್ಪು.